ನಮಸ್ತೆ ಮೇಡಮ್. ನಮ್ಮ ತಾಯಿ ಮೇಡಮ್ ಗೌರಮ್ಮ ಅಂತ. 3-4 ಮಂತ್ಸ್ ಬ್ಯಾಕು ನಾವು ಅದು ಗೊತ್ತಾಗ್ಲಿಲ್ಲ ಏನು ಅಂತ. ಮಾಮೂಲಿ ಕ್ಲಿನಿಕಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಂಡ್ವಿ. ಸ್ವಲ್ಪ ದಿನ ಆದ್ಮೇಲೆ ಜಾಸ್ತಿ ಪೈನ್ ಅಂತ ಅಂದ್ಮೇಲೆ ಅಲ್ಲಿ ನಿಯರೆಸ್ಟ್ ಚಿತ್ರದುರ್ಗದಲ್ಲಿ ಹಾಸ್ಪಿಟಲ್ಗೆ ಹೋದ್ವಿ. ಏನೋ ಇರ್ಬೋದು ಸಾಮಾನ್ಯ ಅಂತ ಹೇಳಿ ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ಮಾಡಿದ್ರು. ಆಪರೇಷನ್ ಮಾಡ್ಬೇಕಂದ್ರು. ಆಪರೇಷನ್ ಮಾಡಿದ್ರು. ಲಿವರ್ ಅಲ್ಲಿ ಸ್ವಲ್ಪ ಏನೋ ಬಬಲ್ಸ್ ತರ ಇದೆ, ಕ್ಲಿಯರ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ರು. ಅಲ್ಲಿ ಆಪರೇಷನ್ ಆದ್ಮೇಲೆ ಸ್ವಲ್ಪ ಬಯಾಪ್ಸಿ ಬ್ಯಾಂಗ್ಳೂರ್ಗೆ ಕಳಿಸ್ಕೊಟ್ರು. ಅಲ್ಲಿ ಸ್ವಲ್ಪ ಈ ತರ ಕಾಯಿಲೆ ಇದೆ ಅಂತ, ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಲಿವರ್ ಅಲ್ಲಿ ಪ್ರಾಬ್ಲಮ್ ಇದೆ, ಇನ್ಫೆಕ್ಷನ್ ಆಗಿದೆ ಅಂತ. ಮುಂಚೆ ಅವ್ರದ್ದು ಏನಿಲ್ಲ ಮೇಡಮ್, ಹಳ್ಳಿ ಅವ್ರದ್ದೆಲ್ಲ ಲೈಫ್ ಸ್ಟೈಲು, ಮತ್ತೆ ಏನು ಬೇರೆ ಹ್ಯಾಬಿಟ್ಸ್ ಇಲ್ಲ. ಈವನ್ ಎಲೆ ಅಡಿಕೆ ಸಮೇತ ಆಗ್ತಿರ್ಲಿಲ್ಲ. ಆಪರೇಷನ್ ಆದ್ಮೇಲೆ ತುಂಬಾನೇ ವೀಕ್ ಆದ್ರು. ನಮ್ಮ ಅಕ್ಕಂದ್ರು ಅಣ್ಣಂದ್ರೆಲ್ಲ ಮಾತಾಡಿ ಆಯುರ್ವೇದಿಕ್ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡು ಇಲ್ಲಿ ಬಂದಿದ್ವಿ. ತುಂಬಾ ವೀಕ್ ಇದ್ರು ಮೇಡಮ್. ಅವಾಗ ಆಯುರ್ವೇದಿಕ್ ತಗೊಂಡು ಸ್ವಲ್ಪ ಜ್ಯೂಸು, ಗಂಜಿ, ಸ್ವಲ್ಪ ಅವ್ರು ಏನೇನ್ ತಿಂತಾರೋ ಅದನ್ನ ಸ್ವಲ್ಪ ಕೊಡ್ತಾ ಬಂದ್ವಿ. ಈಗ ಸ್ವಲ್ಪ ಸ್ಟೇಬಲ್ ಆಗಿ ಓಡಾಡ್ತಾರೆ, ಒಬ್ಬರೇ ಓಡಾಡ್ತಾ ಇದ್ದಾರೆ. ಈ ಸರಿನೂ ಸ್ಟಾರ್ಟಿಂಗ್ ನಿಮ್ಗೆ ವೀಕ್ ಇರೋದ್ರಿಂದ ಕಡಿಮೆ ಡೋಸೇಜ್ ಕೊಟ್ಟಿದೆ ಟ್ಯಾಬ್ಲೆಟ್. ಈಗ ಡೋಸೇಜ್ 2 ಕೊಡ್ತಾ ಇದ್ದೀನಿ. ಅದು 1.5 ತಿಂಗಳಿಗಾಗಷ್ಟು ಆಗುತ್ತೆ. ಕಂಟಿನ್ಯೂ ಮಾಡಿ. ಆಮೇಲೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ. ಸೊ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನಿದೆ, ಅವ್ರಿಗೆ ಏನಿದೆ ಅಂತ ಹೇಳ್ತೀನಿ.